ಫುಡ್ ಲೊಕೇಶನ್. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಮದ್ದೂರಿನಲ್ಲಿ ಒಂದು ಒಳ್ಳೆ ನಾನ್ ವೆಜ್ ಊಟ ಯಾವುದು ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಹೇಳುವಂಥದ್ದು ಇದೊಂದೇ ಜಾಗ, ಕಲ್ಪವೃಕ್ಷ ನಾನ್ ವೆಜ್. ಕರೆಕ್ಟ್, ಕಲ್ಪವೃಕ್ಷ ಹೋಟೆಲ್ ಅಂತ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾಟಿ ಶೈಲಿ ನಾನ್ ವೆಜ್ ಊಟ ಸಿಗುವಂಥ ಜಾಗ. ಸೊ ಮದ್ದೂರಲ್ಲಿ ಕೊಲ್ಲಿ ಸರ್ಕಲ್ ಹಾಂ ಓಕೆ. ಸೊ ಕೊಲ್ಲಿ ಸರ್ಕಲ್ ಅಂತ ಇದೆ. ಕೊಲ್ಲಿ ಸರ್ಕಲಿಂದ ಬಂದರೆ LIC ಆಫೀಸ್ ಸಿಗುತ್ತಂದರೆ LIC ಆಫೀಸಲ್ಲಿ LIC ಆಫೀಸ್ ನಿಯರೇ ಈ ಒಂದು ಹೋಟೆಲ್ ಬರುತ್ತೆ. ಸೊ ಅದ್ಭುತವಾಗಿರೋಂಥ ನಾನ್ ವೆಜ್ ಐಟಮು ಆಲ್ಮೋಸ್ಟ್ ಸುಮಾರು ಐಟಮ್ ಸಿಗುತ್ತೆ. ತುಂಬ ಜನ ಸೇರ್ವ ಇಷ್ಟಪಡ್ತಾರಂತೆ, ಪಾರ್ಸಲ್ಗೂ ಕೂಡ ಜಾಸ್ತಿ ಹೋಗ್ತಿರತ್ತಂತೆ. ಅಂದರೆ ಈ ಚಿಕನ್ ಐಟಮ್ ಯಾವುದಾದ್ರೂ ಒಂದು 2 ಐಟಮ್ ತೊಗೊಂಡ್ಬಿಟ್ಟು ಸೇರ್ವ ಜಾಸ್ತಿ ಹಾಕಿ ಅಂದ್ಬಿಟ್ಟು ಸೇರ್ವ ಸಪ್ರೇಟಾಗಿ ತೊಗೊಂಡೋಗೋರು ಉಂಟಂತೆ. ಸೊ ಆ ರೇಂಜಿಗೆ ಅಭಿಮಾನಿಗಳಿದ್ದಾರಂತೆ. ಸೌದೆ ಒಲೆ ಊಟ. ಸೊ ನಾವು ಕೂಡ ಹೋಗಿ ಟ್ರೈ ಮಾಡಬೇಕು. ಸೊ ಬಹಳ ಕಾತರದಿಂದ ಕಾಯ್ತಾ ಇದ್ದೀವಿ ನಾನ್ ವೆಜ್ ಊಟಕ್ಕೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದೊಳ್ಳೆ ನಾನ್ ವೆಜ್ ಊಟ ಇವತ್ತು ಬನ್ನಿ ಕೊಡಿಸ್ತೀನಿ. ಅದರಲ್ಲೂ ಎಲ್ಲಿ? ಮದ್ದೂರಲ್ಲಿ. ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ತಮ್ಮ ಹೆಸರು? ಸರ್ ಅಜಯ್ ಕುಮಾರ್ ಅಂದ್ಬಿಟ್ಟು. ಅಜಯ್ ಕುಮಾರ್ ಅವರು. ಸರ್ ಹೋಟೆಲ್ ಹೆಸರು ಏನಂತ ಇದೆ? ಸರ್ ಹೋಟೆಲ್ ಕಲ್ಪವೃಕ್ಷ ಅಂದ್ಬಿಟ್ಟು. ಕಲ್ಪವೃಕ್ಷ. ಸರ್ ಏನೇನೆಲ್ಲ ಸಿಗುತ್ತೆ? ಸರ್ ನಮ್ಮ ಹತ್ರ ವಾರಕ್ಕೆ 3 ಟೈಮ್ ಮಟನ್ ಬಿರಿಯಾನಿ ಸಿಗುತ್ತೆ. ತಿರ್ಗಿ ಡೈಲಿ ಬಂದು ಚಿಕನ್ ಬಿರಿಯಾನಿ ಸಿಗುತ್ತೆ, ಚಿಕನ್ ಕುರ್ಮಾ ಸಿಗುತ್ತೆ, ಚಿಕನ್ ಚಾಪ್ಸು, ಯಾವ ಥರ ವೆರೈಟಿ ಚಿಕನ್ ಇರುತ್ತೆ, ತಿರ್ಗಿ ಕೈಮಾ ಉಂಡೆ ಇರುತ್ತೆ, ಮಟನ್ ಕುರ್ಮಾ ಇರುತ್ತೆ ಸರ್. ವೈಟ್ ರೈಸು, ಬಿಸಿ ಮುದ್ದೆ ಇರುತ್ತೆ ಸರ್. ಓಕೆ ಫೈನ್. ಮತ್ತು ವಾರದಲ್ಲಿ 3 ದಿನ ಮಟನ್ ಊಟ ಅಂದರೆ ಯಾವತ್ತು ಸರ್? ಮಂಗಳವಾರ, ಶುಕ್ರವಾರ, ಭಾನುವಾರ ಮಟನ್ ಬಿರಿಯಾನಿ ಮಾಡ್ತೀವಿ ಸರ್. ರೆಗ್ಯುಲರಾಗಿ ಮಟನ್ ಕುರ್ಮಾ ಮತ್ತು ಮಟನ್ ಊಟ ರೆಗ್ಯುಲರ್ ಇರುತ್ತೆ ಸರ್. ಓಕೆ ಸರ್, ಯಾವ್ದು ಫೇಮಸ್ ಸರ್? ಸರ್ ಮಟನ್ ಕುರ್ಮಾ ಇಷ್ಟಪಡ್ತಾರೆ ಜಾಸ್ತಿ, ಎಲ್ಲ ಅಂತ ಇಷ್ಟಪಡ್ತಾರೆ ಸರ್. ಏನು ಇದೆ ಅಂತ ಏನಿಲ್ಲ, ಯಾವುದೇ ಎಲ್ಲ ಖಾಲಿ ಇರುತ್ತೆ ಸರ್. ಎಲ್ಲರೂ ಇಷ್ಟಪಡ್ತಾರೆ. ಓಕೆ. ತುಂಬ ಜನ ಸೇರ್ವನ್ನು ಪಾರ್ಸೆಲ್ ಎತ್ಕೊಂಡು ಹೋಗೋರು ಜಾಸ್ತಿ. ಹೌದು ಸರ್. ಸೇರ್ವನೇ ಒಂದು ರೇಂಜಿಗೆ ಸಿಗುತ್ತೆ ಅಂತ ಏನೋ ಚೆನ್ನಾಗಿ ಮಾಡ್ತಾನೆ ತಗೊಂಡು ಹೋಗ್ತಾರೆ ಸರ್. ಅವ್ರ ಖುಷಿ ಸರ್, ಇನ್ನೇನಿಲ್ಲ. ಮತ್ತೆ ಇನ್ನು ಮುದ್ದೆ ಊಟ, ಚಿಕನ್ ಊಟ ಅಂತ ಸಿಗುತ್ತಂತೆ ಸರ್. ಏನು ಊಟ ಅಂತ ಲೆಕ್ಕ ಸರ್ ಅಂತ? ಒಂದು ಮುದ್ದೆ ತಗೊಂಡ್ರೆ 20 ರೂಪಾಯಿ, ಚಿಕನ್ ಬಂದು 4 ಪೀಸ್ ಕೊಡ್ತೀವಿ 50 ರೂಪಾಯಿ, ಮಟನ್ 4 ಪೀಸ್ ಕೊಡ್ತೀವಿ 100 ರೂಪಾಯಿ. ಊಟ ಲೆಕ್ಕಾಚಾರ ಏನಿಲ್ಲ, ಅವ್ರು ಎಷ್ಟು ಬೇಕಾದ ತಿನ್ಬೋದು, ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ ಸರ್. ಏನು ತಗೊಳ್ತಾ ಅದ್ರ ಡಿಪೆಂಡ್ ಮಾಡ್ತೀವಿ ಸರ್. ಓಕೆ. ಸೊ ಮುದ್ದೆ ಆಫ್ ರೈಸು, ಒಂದು ಮುದ್ದೆ ಒಂದು ಹಾಫ್ ರೈಸು ಆಫ್ ಚಿಕನ್ ತಗೊಂಡ್ರೆ 90 ರೂಪಾಯಿ, ಒಂದು ಮುದ್ದೆ ಹಾಫ್ ರೈಸು ಒಂದು ಮಟನ್ ತಗೊಂಡ್ರೆ 140 ರೂಪಾಯಿ ತಗೊಳ್ತೀವಿ ಸರ್. ಸೊ 80 ರೂಪಾಯಿಗೆ ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಎಷ್ಟು ಸರ್? 150 ರೂಪಾಯಿ ಕೊಡ್ತೀವಿ ಸರ್. 150 ರೂಪಾಯಿ ಮಟನ್ ಬಿರಿಯಾನಿ. ಮತ್ತೆ ಇನ್ನು ಎಷ್ಟು ವರ್ಷ ಆಯ್ತು ಸರ್ ಹೋಟೆಲ್ ಓಪನ್ ಆಗಿ? ಸರ್ ನಾನು ಬಂದು ಆಲ್ಮೋಸ್ಟ್ 15 ವರ್ಷ ಆಯ್ತು. ಎಣ್ಣೆ ಮಕ್ಕಳು ಹೋಟ್ಲ್ ಇತ್ತು ಬಂದು. ಸರ್ ಸ್ವಲ್ಪ ಹೈವೇ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದು, ತಿರ್ಗಿ ಈಗ ಒಂದು 2 ವರ್ಷದಿಂದ ಸ್ಟಾರ್ಟ್ ಮಾಡೋದು ಸರ್. ಈಗ 2 ವರ್ಷದಿಂದ ಶುರು ಮಾಡಿ ಟೋಟಲ್ 20 ವರ್ಷದ ಹೆಚ್ಚು ಕಮ್ಮಿ ಹೋಟ್ಲು ಮಾಡಿದೆ. 20 ವರ್ಷದಿಂದ. 20 ವರ್ಷ ಸರ್. ಯಾವ ಏಜು ಸರ್ ನಿಮಗೆ? ಸರ್ ನಾನು ಒಂದು 15 ವರ್ಷದಿಂದ ಸ್ಟಾರ್ಟ್ ಮಾಡೋದು ಸರ್. ನಾನು ಈಗ 36 ಶುರು ಮಾಡೋದು ಸರ್. ನಮ್ಮ ತಂದೆಯವ್ರು ಮಾಡ್ತಿದ್ರು. ಸೊ ನಮ್ಮ ತಂದೆ ನಮ್ಮ ಅಣ್ಣ ಮಾಡ್ತಿದ್ದ ಜೊತೆ ನಾನು ಕಂಟಿನ್ಯೂ ಮಾಡ್ಕೊಂಡೆ ಸರ್. ಓಕೆ. ಮತ್ತೆ ಟೈಮಿಂಗ್ಸ್ ಏನಿದೆ ಸರ್? ಸರ್ 11:30ಯಿಂದ 3 ಗಂಟೆ ಇರುತ್ತೆ ಸರ್. 3 ಗಂಟೆ ಆದ್ರೂ ಸ್ವಲ್ಪ 4 ಗಂಟೆ ಆಗ್ಬೋದು. ಒಟ್ಟಲ್ಲಿ ಅವತ್ತೊಂದು ಅವತ್ತು ಕ್ಲೋಸ್ ಆಗ್ಬಿಡುತ್ತೆ ಸರ್. ಏನು ಉಳ್ಕೊಳ್ಳಲ್ಲ. ಅವತ್ತೊಂದು ಅವತ್ತು ಕ್ಲೋಸ್ ಮಾಡ್ಬಿಟ್ಟು ಹೋಗ್ಬಿಡ್ತೀವಿ ಸರ್ ಅಷ್ಟೇ. ಅಂದರೆ ಒಂದೇ ಟೈಮ್ ಸರ್ ಅಷ್ಟೇ ನಮ್ಗೆ. ಓಕೆ. ರಾತ್ರಿ 11:30 ಇಲ್ಲ ಸರ್, ನೈಟ್ ಏನಿಲ್ಲ. ಬರೀ 11:30ಯಿಂದ 3:30 4 ಗಂಟೆ ಕ್ಲೋಸ್ ಮಾಡ್ತೀವಿ ಸರ್. ಓಕೆ. ಮತ್ತೆ ರಜೆ ಏನೋ ಮಾಡ್ತೀರಾ ಸರ್? ಸರ್ ರಜಾ ಅಂತಂದರೆ ಏನಾರು ಇವಾಗ ರಜಾ ಇದ್ದಾಗ ರಜಾ ಮಾಡಿ ಸರ್. ಕಂಟಿನ್ಯೂ ರಜಾ ಅಂತ ಸೋಮವಾರ ರೆಗ್ಯುಲರ್ ರಜೆ ಇರುತ್ತೆ. ಮತ್ತೆ ಏನೋ ಫಂಕ್ಷನ್ಗಳು ಬಿದ್ದಾಗ ಮಾತ್ರ ಅವ್ರು ರಜಾ ಮಾಡ್ತೀವಿ ಸರ್ ಅಷ್ಟೇ. ಸರ್ ಯಾವ ಊರು ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಸರ್ ಇದು ಮದ್ದೂರು ಸಿಟಿ. ಇದು ಪಕ್ಕ ಬಂದರೆ ಕೊಲ್ಲಿ ಸರ್ಕಲ್ ಅಂತಿದೆ. ಇಲ್ಲಿ ಸ್ವಲ್ಪ ಮುಂದೆ ಬಂದರೆ LIC ಅಂತಿದೆ. LIC ಆಪೋಸಿಟ್ ಕಡೆಗೆ ನಮ್ಮ ಹೋಟ್ಲು ಸಿಗುತ್ತೆ ಸರ್ ಇಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಯಾವಾಗಿಂದ ಬರ್ತಾ ಇದ್ದಾರೆ? ಟೇಸ್ಟ್ ಹೇಗಿದೆ ಸರ್? ಇಲ್ಲಿ ಸುಮಾರು ಒಂದು 3 ತಿಂಗಳಾಯಿತು. 3 ತಿಂಗಳಿಂದ ಬರ್ತಿದ್ದೀವಿ. ಇವಾಗ ಇಲ್ಲೇ ಹಿಂಗೆ ಹೈವೇಲಿ ಹೋಯ್ತಿದ್ವು. ಇನ್ನು ಊಟ ಟೈಮ್ ಆಗಿತ್ತಲ್ಲ ಅಂದ್ಬಿಟ್ಟು ಹಿಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ ಗಾಡಿ ತಿರುಗಿಸ್ತಾ ಚಿಕನ್ ತಗೊಂಡ್ವು. ಸೂಪರಾಗೈತೆ, ನಾಟಿ ಸ್ಟೈಲು, ಒಳ್ಳೆ ಟೇಸ್ಟು. ಮನೆಯಲ್ಲಿ ಹೆಂಗೆ ಮಾಡ್ತೀವಿ ಅದಕ್ಕಿಂತ ತುಂಬ ಇನ್ನೂ ಚೆನ್ನಾಗಿ ಮಾಡಿದ್ರು. ಬಿರಿಯಾನಿನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಇನ್ನೊಂದು ಸರಿ ಬರಬೇಕು. ನೈಟ್ ಹೊತ್ತು ಮಾಡಿದ್ರು ಚೆನ್ನಾಗಿರ್ತಿತ್ತು. ಆದರೆ ನೈಟ್ ಹೊತ್ತಿಲ್ಲ, ಮಧ್ಯಾಹ್ನ ಒಂದೇ ಟೈಮು.
ಓಕೆ ಸೂಪರ್. ಕಲ್ಪವೃಕ್ಷ ಹೋಟೆಲು ಪಕ್ಕಾ ನಾಟಿ ಶೈಲಿ ಊಟ ಸಿಗುವಂಥ ಜಾಗ, ನಾನ್ ವೆಜ್ ಊಟ ಸಿಗುವಂಥ ಜಾಗ ಮದ್ದೂರಲ್ಲಿ. ಸೊ ಬಂದಿದ್ದೀವಿ, ತುಂಬ ಜನ ರೆಫರ್ ಮಾಡೋರು, ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ಅಂತ ಬಂದಿದ್ದೀವಿ. ಸೊ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಮುದ್ದೆ ತೊಗೊಂಡಿದ್ದೀನಿ, ಸೊ ಮಟನ್ ಕುರ್ಮಾ, ಸೊ ಕೈಮಾ ಉಂಟು, ಹಾಗೂ ಚಿಲ್ಲಿ ಚಿಕನ್ನು, ಆಂಧ್ರ ಶೈಲಿ ಚಿಲ್ಲಿ ಚಿಕನ್ ಕೂಡ ಮಾಡ್ತಾರಂತೆ. ಸೊ ಅದು ಕೂಡ ತೊಗೊಂಡಿದ್ದೀನಿ. ಮುದ್ದೆ ಇದೆ ಹಾಗೂ ಚಿಕನ್ ಸೇರ್ವಾ ಇದೆ ಊಟಕ್ಕೆ. ಮುದ್ದೆ ಊಟ ಸಿಕ್ಕಾಪಟ್ಟೆ ಫೇಮಸ್ಸು, ತುಂಬ ಜನ ಮುದ್ದೆ ಊಟನೇ ತೊಗೊತಾ ಇದ್ದಿದ್ದು. ಸೊ ನಿಮಗೆ ಮಟನ್ ಬಿರಿಯಾನಿ ಅಂತ ಬಂದರೆ ಭಾನುವಾರ, ಮಂಗಳವಾರ, ಶುಕ್ರವಾರ ಮಟನ್ ಬಿರಿಯಾನಿ ಸಿಗುತ್ತೆ. ಇನ್ನು ಮಿಕ್ಕಿದ ದಿವಸ ಎಲ್ಲ ಚಿಕನ್ ಬಿರಿಯಾನಿ ಸಿಗುತ್ತೆ. ಇನ್ನು ಆ ದಿನಗಳಲ್ಲಿ ಅಂದರೆ ಹೇಳಿದ್ನಲ್ಲ, ಭಾನುವಾರ, ಮಂಗಳವಾರ, ಶುಕ್ರವಾರ ಮಟನ್ ಬಿರಿಯಾನಿ ಸಿಗುತ್ತೆ. ಅವತ್ತು ಕರೆಕ್ಟು ಹೇಳಿದೆ ಅಲ್ಲ? ಹಾಂ, ಭಾನುವಾರ, ಮಂಗಳವಾರ, ಶುಕ್ರವಾರ ಮಟನ್ ಬಿರಿಯಾನಿ ಸಿಗುತ್ತೆ. ಮಟನ್ ಬಿರಿಯಾನಿ ಟ್ರೈ ಮಾಡಬೇಕಂದ್ರೆ ಆ ದಿನಗಳಲ್ಲಿ ಬನ್ನಿ. ಚಿಕನ್ ಬಿರಿಯಾನಿ ಪರವಾಗಿಲ್ಲ ಅಂದ್ಬಿಟ್ಟು ಟ್ರೈ ಮಾಡೋಂಗಿದ್ರೆ ಸೊ ಮಿಕ್ಕಿದ ದಿವಸನಾದರೂ ನೀವು ಬರ್ಬೋದು. ಸೋಮವಾರ ಮಾತ್ರ ರಜೆ ಇರುತ್ತೆ. ಸೊ ಒಂದು ಕಡೆಯಿಂದ ಶುರು ಮಾಡುವ, ಸೈಡ್ಸ್ ಕಡೆಯಿಂದನೇ ಬಂದುಬಿಡುವ. ಮಟನ್ ಕೈಮಾ ಉಂಡೆ ಉಂಟು, ಚೆನ್ನಾಗಿ ಉಳ್ಳಾಡ್ಸೋಣ. ಓಕೆ, ಓಹೋ, ಮುಟ್ಟಿದ ತಕ್ಷಣ ಬಿಟ್ಕೊಬಿಡ್ತು. ತೀರಾ ಹಾರ್ಡಿಲ್ಲ, ಸ್ವಲ್ಪ ಗೊಜ್ಜೆಲ್ಲ ಸೇರಿಸಿ ಎತ್ಕೊಳ್ಳೋಣ. ಕೈಮಾ ಉಂಡೆ ತೊಗೊಳೋಣ. ಚೆನ್ನಾಗಿದೆ. ಆ ಪುದೀನ ಟೇಸ್ಟು ರಪ್ಪಂತ ಸಿಕ್ಬಿಡುತ್ತೆ. ಮತ್ತು ಚೆನ್ನಾಗಿ ನುಣ್ಣಗೆ ರುಬ್ಬಿಡಿದ್ದಾರೆ. ಆ ಕೈಮಾ ಅಂದರೆ ಮಟನ್ ಇದೆಯಲ್ಲ, ಚೆನ್ನಾಗಿ ನುಣ್ಣಗೆ ರುಬ್ಬಿಡಿದ್ದಾರೆ, ಚೆನ್ನಾಗಿದೆ. ಆ ಟೇಸ್ಟು ಇಷ್ಟ ಆಗುತ್ತೆ. ಖಾರವಾಗಿ ಒಂದೊಳ್ಳೆ ಖಾರ ಸಿಗುತ್ತೆ. ಪಕ್ಕ ಮನೆಗಳಲ್ಲಿ ಮಾಡುವಂಥ ರೀತಿ ಇದೆ. ಒಂದೊಳ್ಳೆ ನಾಟಿ ಶೈಲಿ ಅಂದಾಗ ಈ ರೀತಿ ಖಾರ ಇರಲೇಬೇಕು, ಇಲ್ಲ ಅಂದರೆ ಮಜಾನೇ ಬರೋಲ್ಲ. ಚೆನ್ನಾಗೈತೆ ಆ ಗ್ರೇವಿ, ಆ ಖಾರ, ಏನೋ ಲವಂಗ ಎಲ್ಲ ಬಿಡಿಸಿರ್ತಾರಲ್ಲ, ಆ ಘಾಟು ಅದೆಲ್ಲ ನೀಟಾಗಿ ಸಿಗುತ್ತೆ. ಸೂಪರ್, ಕೆಮ್ಮಂಗೆ ಇಲ್ಲ, ಮಾತಾಡೋಂಗಿಲ್ಲ, ಚೆನ್ನಾಗಿದೆ. ನಂತರದಲ್ಲಿ ಮಟನ್ ತುಂಬ ಹೋಗ್ತಿತ್ತು. ಮಟನ್ ತುಂಬ ಜನ ತೊಗೊತಾಯಿದ್ರು. ಸೊ ಪುಟಾಣಿ ನಲ್ಲಿ ಮೂಳೆನೂ ಉಂಟು. ಆದಮೇಲೆ ಗಮನ ಕೊಡೋದು ಆ ಕಡೆ ಪೀಸ್ ಕಡೆ ಗಮನ ಕೊಟ್ಬಿಡೋಣ. ಇಲ್ಲೊಂದು ಚರ್ಬಿ ಪೀಸ್ ಬೇರೆ ಆಯ್ತಲ್ಲ ಬಾಸ್. ಓಹೋ, ಚರ್ಬಿ ಪೀಸು ಸಾಕಾಗಿರುತ್ತೆ. ಇದನ್ನೇ ತೊಗೊಂಬೋಣ. ಏನು ಗೊತ್ತಾ, ಇದು ಅಂತ ಮೇಜರಾಗಿ ಖಾರ ಬರೋಲ್ಲ. ಏನಂದರೆ ಕೈಮಾ ಉಂಡೆ ಅಂದಾಗ ಸ್ವಲ್ಪ ಖಾರ ಇತ್ತು, ಮೆಣಸೆಲ್ಲ ಹಾಕಿ ಸಕ್ಕತ್ತಾಗಿ ಖಾರ ಮಾಡಿದ್ರು. ಇದಂಥ ಖಾರ ಇರೋಲ್ಲ, ಚೆನ್ನಾಗಿದೆ. ಪಕ್ಕಾ ನಾಟಿ ಶೈಲಿ. ಒಂದು ಏನು ಮನೆ ಮಸಾಲೆ ಕೊಟ್ಟಂಗೆ, ಮನೆ ಮಸಾಲೆ ಟಚ್ ಕೊಟ್ಟಂಗೆ ಮಾಡಿದ್ದಾರೆ. ಚೆನ್ನಾಗಿದೆ. ಮಟನ್ನು ಕೂಡ ಅದ್ಭುತವಾಗಿ ಬೆಂದಿದೆ. ಸೊ ಇಷ್ಟ ಆಗುತ್ತೆ. ಸೂಪರ್, ಚೆನ್ನಾಗಿದೆ. ಮಟನ್ ಅದ್ಭುತವಾಗಿ ಬೇಯಿಸಿದ್ದಾರೆ. ನೆಕ್ಸ್ಟ್ ಇರುವಂಥದ್ದೇ ಚಿಲ್ಲಿ ಚಿಕನ್. ಸೊ ಅದನ್ನು ಟ್ರೈ ಮಾಡೋಕ್ಕೆ ಮುಂಚೆ ಸ್ವಲ್ಪ ಮುದ್ದೆ ತೊಗೊಂಬಿಡೋಣ. ಕಾರಣ ಏನು ಅಂದರೆ ತಣ್ಣಗಾಗ್ಬಿಡ್ತದೆ, ಇಲ್ಲಾಂದರೆ ತೀರ ತಣ್ಣಗಾಗ್ಬಿಡುತ್ತೆ ಮುದ್ದೆ. ಆಮೇಲೆ ಆಲ್ರೆಡಿ ತಣ್ಣಗಾಗ್ತಾ ಇದೆ. ಮುದ್ದೆ ಚೆನ್ನಾಗಿ ಉಳ್ಳಾಡಿಸಿ ಚಿಕನ್ ಸೇರ್ವಾದಲ್ಲಿ ತೊಗೊಂಬಿಡೋಣ. ಸೂಪರ್, ಚೆನ್ನಾಗಿದೆ. ಮುದ್ದೆನೂ ಚೆನ್ನಾಗೈತೆ, ಸೇರ್ವನೂ ಚೆನ್ನಾಗೈತೆ, ಕರ್ಕರವಾಗಿ ಚೆನ್ನಾಗೈತೆ. ಸೂಪರ್. ಏನು ಸರ್? ಹಾಂ, ಇಲ್ಲ ಕೇಳ್ದು ಅವಾಗಲೇ ತೊಗೊಂಡ್ವಿ. ಸೊ ಸಾಕಾಗೈತೆ. ಮುದ್ದೆನೂ ಚೆನ್ನಾಗೈತೆ, ಸೇರ್ವನೂ ಚೆನ್ನಾಗೈತೆ. ಒಂದೊಳ್ಳೆ ಟೇಸ್ಟ್ ಕೊಟ್ಟವ್ರೆ. ಲೈಟ್ ಹುಳಿನೂ ಬರುತ್ತೆ. ಮೇ ಬಿ ನಿಂಬೆಹಣ್ಣು ಆಲ್ರೆಡಿ ಸೇರಿಸ್ಕೊಂಬಿಟ್ಟವ್ರೆ ಅನಿಸುತ್ತೆ. ಮತ್ತು ಟೊಮೊಟೊ ಹಣ್ಣನ್ನು ಸ್ವಲ್ಪ ಜಾಸ್ತಿ ಬಳಸೋಗಿದ್ದಾರೆ. ಸೊ ಚೆನ್ನಾಗೈತೆ. ಮುದ್ದೆ ಇಷ್ಟ ಆಯಿತು. ಸೊ ಮುದ್ದೆ ಖಾಲಿ ಮಾಡೋಣ. ಅದಕ್ಕೂ ಮುಂಚೆ ಚಿಕನ್ ತೊಗೊಂಬಿಡೋಣ. ಸೊ ಚಿಲ್ಲಿ ಚಿಕನ್ ಉಂಟು. ಅಬ್ಬು, ಒಳ್ಳೆ ಪೀಸ್ ಮಾತ್ರ ಇದು. ನನ್ನ ಫೇವ್ರೆಟ್ ಪೀಸ್ ಇದು. ಚಿಲ್ಲಿ ಚಿಕನ್ ಹಸಿರು ಮೆಣಸಿನ್ಕಾಯಿ ಖಾರ. ಸೊ ಅದರ ಒಂದು ಫ್ಲೇವರು ನೀಟಾಗಿ ಸಿಕ್ಬಿಡುತ್ತೆ. ಆ ಒಂದು ಖಾರನೂ ಅಷ್ಟೇ ರಪ್ಪಂತ ಸಿಕ್ಬಿಡುತ್ತೆ. ಇನ್ನು ಕ್ಯಾಪ್ಸಿಕಮ್ ಕೂಡ ಬಳಸಿರ್ತಾರೆ, ಅದರ ಒಂದು ಟೇಸ್ಟು ಕೂಡ ನೀಟಾಗಿ ಸಿಗುತ್ತೆ. ಸೂಪರ್, ಚೆನ್ನಾಗಿ ಮಾಡಿದ್ದಾರೆ.
ಚಿಕನ್ ಕ್ವಾಲಿಟಿನೂ ಮಸ್ತಿದೆ, ಸೊ ಅದು ಕೂಡ ಇಷ್ಟ ಆಗುತ್ತೆ. ಸಖತ್, ಇದು ಮಾತ್ರ ಮಸ್ಟ್ ಟ್ರೈ. ಇಲ್ಲಿ ಬಂದಾಗ ಏನೋ ಚಿಲ್ಲಿ ಚಿಕನ್ ಇದೆಯಲ್ಲ ಅದನ್ನು ಟ್ರೈ ಮಾಡಿ, ಸಿಕ್ಕಾಬಡೆ ಇಷ್ಟ ಆಗುತ್ತೆ, ಚೆನ್ನಾಗೈತೆ. ಸೊ ಇದಾದ್ಮೇಲಿಂದ ವೈಟ್ ರೈಸು ಸಿಗುತ್ತೆ, ಬಿರಿಯಾನಿ ಸಿಗುತ್ತೆ, ನೀವು ಯಾವುದನ್ನು ಬೇಕಾದ್ರೂ ತೊಗೊಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗುವ.